ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯ ಬಗ್ಗೆ ತಿಳ್ಕೊಳ್ಳೋಣ. ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಆಫ್ ದಿ ಚಾಲುಕ್ಯಸ್ ಆಫ್ ಬಾದಾಮಿ. ಸಾಮ್ರಾಜ್ಯ ಆಳ್ವಿಕೆಯಲ್ಲಿ ತೃಪ್ತಿಕರವಾದ ಒಂದು ಆಡಳಿತ ವ್ಯವಸ್ಥೆಯನ್ನು ಸಮರ್ಥವಾಗಿ ರೂಪಿಸುವಲ್ಲಿ ಚಾಲುಕ್ಯರು ಮೊದಲಿಗರು ಅಂತ ಕರೆಸಿಕೊಳ್ತಾ ಇದ್ದಾರೆ. ಕೌಟಿಲ್ಯನ ಅರ್ಥಶಾಸ್ತ್ರ ಗ್ರಂಥವನ್ನು ಆಧರಿಸಿ ಆಡಳಿತ ಪದ್ಧತಿಯನ್ನು ಅವರು ಅನುಸರಿಸಿಕೊಂಡು ಬರ್ತಾ ಇದ್ದಾರೆ. ಆಡಳಿತವು ಸಪ್ತಾಂಗ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಆ ಸಪ್ತಾಂಗಗಳು ಯಾವುವು ಅಂತಂದರೆ, ಸ್ವಾಮಿ ಅಂದರೆ ಅರಸ, ಅಮಾತ್ಯ ಮಂತ್ರಿ, ರಾಷ್ಟ್ರ ರಾಜ್ಯ, ದುರ್ಗ ಕೋಟೆ, ಕೋಶ ಹಣ, ಬಲ ಸೇನೆ ಮತ್ತು ಮಿತ್ರಗಳಾಗಿರ್ತಕ್ಕಂಥದ್ದಲ್ಲಿ ಈ ರೀತಿ ಇಂಥ ಒಂದು ಸಪ್ತಾಂಗ ಆಡಳಿತ ವ್ಯವಸ್ಥೆಯ ಮೂಲಕವಾಗಿ ಚಾಲುಕ್ಯರು ಸುಲಭವಾದ, ಸರಳವಾದ, ಸಂಘಟನಾತ್ಮಕವಾದ ಸಾಮ್ರಾಜ್ಯದ ಏಳಿಗೆಗೋಸ್ಕರವಾಗಿ ಈ ರೀತಿ ಒಂದು ಆಡಳಿತ ವ್ಯವಸ್ಥೆಯನ್ನು ಅವರು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾರೆ. ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು ಇಲ್ಲಿ ಅನೇಕ ರೀತಿಯ ಒಂದು ಆಡಳಿತ ಪದ್ಧತಿಗಳಾಗಿ ಒಳಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಒಂದೇದು ಅಲ್ಲಿ ಕೇಂದ್ರೀಯ ಆಡಳಿತ ವ್ಯವಸ್ಥೆ ಏನಂತದಾನೆ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅನ್ನಂತದಾನೆ. ಇಲ್ಲಿ ಅರಸೊತ್ತಿಗೆ ಅನ್ನೋದು ಒಂದು ಉತ್ತರಾಧಿಕಾರತ್ವ ಅನ್ನೋದು ಆನುವಂಶಿಕವಾಗಿ ಬರ್ತಕ್ಕಂಥದ್ದನ್ನೇ. ಇಲ್ಲಿ ರಾಜ್ಯದ ನಂತರದಲ್ಲಿ ಅವನ ಹಿರಿಯ ಮಗನಿಗೆ ಅಲ್ಲಿ ಉತ್ತರಾಧಿಕಾರ ಬರ್ತಕ್ಕಂಥದ್ದನ್ನು ಸಾಮ್ರಾಜ್ಯದಲ್ಲಿ ನಾವು ಕಾಣ್ತಾರೆ. ಇಲ್ಲಿ ಪ್ರಮುಖವಾಗಿ ಈ ಆಡಳಿತ ವ್ಯವಸ್ಥೆ ಅನ್ನೋದು ಕೂಡ ಅಲ್ಲಿ ಅವರ ಅನುವಂಶೀಯ ಉತ್ತರಾಧಿಕಾರತ್ವದಲ್ಲಿ ನಡ್ಕೊಂಡು ಬರ್ತಕ್ಕಂಥದ್ದನ್ನು ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಕೇಂದ್ರೀಯ ಆಡಳಿತ ವ್ಯವಸ್ಥೆಯು ಕೂಡ ಇಲ್ಲಿ ಒಂದು ರಾಜ್ಯ, ಯುವರಾಜ್ಯ, ಮಂತ್ರಿಮಂಡಲ ಅನ್ನೋದನ್ನು ಒಳಗೊಂಡು ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ರಾಜ್ಯ ಅನ್ನಂಥವನು ಧರ್ಮಶಾಸ್ತ್ರ, ರಾಜನೀತಿ, ಯುದ್ಧಕಲೆ, ಆಡಳಿತದ ಒಂದು ವಿಶೇಷವಾದ ಎಲ್ಲ ಕಲೆಗಳಲ್ಲಿ ಪರಿಣಿತನಾಗಿರ್ತಕ್ಕಂಥವನು, ಪಂಡಿತನಾಗಿರ್ತಕ್ಕಂಥವನು ರಾಜನು. ಅಲ್ಲಿ ಈತನೇ ಸರ್ವೋನ್ನತ ಒಂದು ಅಧಿಕಾರವನ್ನು ಹೊಂದಿರತಕ್ಕಂಥದ್ದಲ್ಲಿ, ಆದರೆ ಯಾವುದೇ ರೀತಿಯಾಗಿ ನಿರಂಕುಶಮತಿಯಾಗಿರಲಿಲ್ಲ ಅನ್ನುವಂಥದ್ದಲ್ಲಿ. ಭೂರಕ್ಷಣೆ ಅನ್ನುವಂಥದ್ದು, ಭೂಪಾಲನೆ ಅನ್ನುವಂಥದ್ದು, ಧರ್ಮರಕ್ಷಣೆ ಅನ್ನುವಂಥದ್ದು, ದಾನ, ಶಾಂತಿ, ಯುದ್ಧ, ಒಪ್ಪಂದ ಮತ್ತು ನ್ಯಾಯ ತೀರ್ಮಾನ, ಅಲ್ಲದೇ ಒಂದು ಸೈನ್ಯದ ಮುಖಂಡತ್ವವನ್ನು ಅವರು ವಹಿಸಿಕೊಳ್ಳುವ ಸಲುವಾಗಿ ಉನ್ನತ ಅಧಿಕಾರಿಗಳ ಒಂದು ನೇಮಕವನ್ನು ಮಾಡ್ತಕ್ಕಂಥ ಮತ್ತು ಗೂಢಚಾರಿಗಳೊಂದಿಗೆ ಚರ್ಚೆ ಅನ್ನಂಥದ್ದು, ಒಂದು ಮಂತ್ರಿಗಳ ನೇಮಕ ಮಾಡ್ತಕ್ಕಂಥದ್ದು, ಇವೆಲ್ಲ ಈತನ ಒಂದು ಪ್ರಧಾನ ಕರ್ತವ್ಯಗಳು, ಕಾರ್ಯಗಳು ಆಗಿರ್ತಕ್ಕಂಥದ್ದು. ಈ ರೀತಿ ಸಾಮ್ರಾಜ್ಯದ ಉದ್ದಕ್ಕೂ ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ವಹಿಸಿಕೊಂಡು ರಾಜನಾಗಿರ್ತಕ್ಕಂಥವನು ಮುಕ್ತವಾಗಿ ತನ್ನ ಸಾಮ್ರಾಜ್ಯದ ಏಳಿಗೆಗೋಸ್ಕರವಾಗಿ ರಾಜ್ಯದ ಹಿತೈಷಿಯಾಗಿ ಪ್ರಜೆಗಳ ಪರಿಪಾಲನೆಯನ್ನು ಮಾಡ್ತಕ್ಕಂಥದ್ದು ಕೂಡ ಅವನ ಆದ್ಯ ಕರ್ತವ್ಯವಾಗಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೀಗೆ ರಾಜನ ಒಂದು ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಆಡಳಿತದಲ್ಲಿ, ಕೇಂದ್ರೀಯ ಆಡಳಿತದಲ್ಲಿ ಒಂದು ಪ್ರಧಾನವಾಗಿರುವಂಥವನು, ಪ್ರಮುಖವಾಗಿರ್ತಕ್ಕಂಥವನು, ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ಅಲ್ಲಿ ಕಾಣ್ತಾ ಇದ್ದೇವೆ. ನಂತರ ಅಲ್ಲಿ ಯುವರಾಜ ಮತ್ತು ರಾಣಿಯರಂತ ಬರ್ತಾರೆ. ಇಲ್ಲಿ ರಾಜನಾಗಿರ್ತಕ್ಕಂಥವನು, ತದನಂತರದಲ್ಲಿ ಉತ್ತರಾಧಿಕಾರಿಯಾಗಿ ಬರ್ತಕ್ಕಂಥವನನ್ನು ಒಂದು ಆಡಳಿತದ ಅನುಭವ ನೀಡುವ ಸಲುವಾಗಿ ಇಲ್ಲಿ ಅವನನ್ನು ಯುವರಾಜ ಅಂತ ನೇಮಕಾತಿಯಾಗಿ ಮಾಡಲ್ಪಡ್ತಾ ಇದ್ದಾನೆ. ಬರೀ ಆಡಳಿತದಲ್ಲಿ ತಂದೆಗೆ ಅಥವಾ ರಾಜನಿಗೆ ಸಲಹೆ ಸೂಚನೆಗಳನ್ನು ಅನುಕೂಲವಾಗುವುದಕ್ಕೋಸ್ಕರವಾಗಿ
ಇಲ್ಲಿ ನೆರವಾಗುವಕ್ಕೋಸ್ಕರವಾಗಿ ಯುವರಾಜನ್ ಅಂತವನಿಲ್ಲ. ಈತನ ಒಂದು ಪ್ರಾಂತಾಧಿಕಾರಿಯಾಗಿ ಕೂಡ ನೇಮಕವನ್ನು ಅಂತಾದನೆ. ಪ್ರಾಂತೀಯ ಮಟ್ಟದ ಆಡಳಿತದ ಒಂದು ಪ್ರಭುತ್ವವನ್ನು ಇವನು ಒಳಗೊಂಡು ಬರ್ತಾನೆ. ಚಾಲುಕ್ಯರ ಒಂದು ಆಡಳಿತದಲ್ಲಿ ರಾಣಿಯರು ಕೂಡ ಆಡಳಿತದಲ್ಲಿ ಒಂದು ಒಳ್ಳೆಯ ರೀತಿಯ ಅನುಭವವನ್ನು ಆಸಕ್ತಿಯನ್ನು ಹೊಂದಿದ್ರು ಅನ್ನೋದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಯಾವ ದಾನ ಧರ್ಮದಲ್ಲಿ ಇರ್ಬೋದು, ಶಿಕ್ಷಣದಲ್ಲಿ ಇರ್ಬೋದು, ದೇವಾಲಯಗಳ ನಿರ್ಮಾಣದಲ್ಲಿ ಇರ್ಬೋದು, ಆಡಳಿತದಲ್ಲಿ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಮಹತ್ವವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸಿಕೊಂಡು ಈ ರಾಣಿಯರು ಕೂಡ ಇಲ್ಲಿ ಆಳ್ವಿಕೆ ನಡೆಸಲ್ಪಟ್ಟಿರ್ತಕ್ಕಂಥದ್ದು ನಮಗೆ ಸಿಗ್ತಾ ಇದೆ. ಅಂಥವರಲ್ಲಿ ವಿಜಯ ಭಟ್ಟಾರಿಕೆಯಂಥವಳು, ವಿನಯವೇತಿ, ಕುಂಕುಮ ಮಹಾದೇವಿ, ಲೋಕ ಮಹಾದೇವಿ, ತ್ರೈಲೋಕ್ಯ ಮಹಾದೇವಿ ಅನ್ನಂಥವರು ಪ್ರಮುಖರಾಗಿ ಬರ್ತಾ ಇದ್ದಾರೆ. ಇವರೆಲ್ಲ ಆಡಳಿತದ ಒಂದು ಕಾರ್ಯವೈಖರಿಯನ್ನು ಮಾಡಿ ತಮ್ಮ ಮೆಚ್ಚುಗೆಯನ್ನು, ತಮ್ಮ ಪ್ರತಿಷ್ಠೆಯನ್ನೇ ಇಲ್ಲಿ ನೀಡಲ್ಪಟ್ಟಿರ್ತಕ್ಕಂಥದ್ದು ನಮಗೆ ಸಿಗ್ತಾ ಇದ್ದಾವೆ. ಇಲ್ಲಿ ಯಾವ ಈ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ರಾಜಕೀಯ ನಿರ್ವಹಣೆಯಲ್ಲಿ ಮಹಿಳೆಯರು ಕೂಡ ಈ ರೀತಿಯಾಗಿ ಒಳ್ಳೆಯ ಒಂದು ಆಡಳಿತದ ಅಧಿಕಾರಿಗಳಾಗಿರ್ತಕ್ಕಂಥದ್ದು, ಆಡಳಿತದ ಚುಕ್ಕಾಣಿ ಹಿಡಿಯಲ್ಪಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಅಂದರೆ ಯಾವ ರಾಜನ ಮಗ ಒಂದು ಚಿಕ್ಕವನಾಗಿರುವಂಥ ಸಂದರ್ಭದಲ್ಲಿ ಈ ಒಂದು ಚಾಲುಕ್ಯರ ರಾಣಿಯರು ಆಡಳಿತದಲ್ಲಿ ತಾವು ನಿಪುಣರಾಗಿರುವಂಥದ್ದು, ಜಾಣ್ಮೆಯಾಗಿರ್ತಕ್ಕಂಥ ಒಂದು ಚಟುವಟಿಕೆಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಯುವರಾಜ ಮತ್ತು ರಾಣಿಯರು ಕೂಡ ಆಡಳಿತದಲ್ಲಿ ಒಂದು ಸಹಭಾಗಿತ್ವವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಇಲ್ಲಿ ಮಂತ್ರಿಮಂಡಲ ಹಂತದಲ್ಲಿ ಆಡಳಿತದಲ್ಲಿ ಅರಸನಿಗೆ ಸಹಾಯಕವಾಗುವುದಕ್ಕೋಸ್ಕರವಾಗಿ, ನೆರವಾಗುವುದಕ್ಕೋಸ್ಕರವಾಗಿ ಈ ಮಂತ್ರಿಮಂಡಲ ಅಥವಾ ಮಂತ್ರಿ ಪರಿಷತ್ತು ಅನ್ನೋದು ರಚನೆಯಾಗಿ ಇರತಕ್ಕಂಥದ್ದೇನೆ. ಇದು ಯಾವ ಅರಸ, ಯುವರಾಜ ಮತ್ತು ಮಹಾಸಂಧಿ ವಿಗ್ರಹಿ ಇವರನ್ನು ಒಳಗೊಂಡಿರ್ತಕ್ಕಂಥದ್ದು. ಇದು ಆಡಳಿತದಲ್ಲಿ ಮಾಂಡಲಿಕರು, ರಾಜ್ಯಪಾಲರು, ದಂಡನಾಯಕರು ಅನ್ನಂಥವರು ಕೂಡ ಇಲ್ಲಿ ನೆರವಾಗ್ತಕ್ಕಂಥದ್ದನ್ನು ಸಿಗ್ತಾ ಇದೆ. ಮಹಾಸಂಧಿ ವಿಗ್ರಹಿ ಚಾಲುಕ್ಯ ರಾಜ್ಯದ ಒಂದು ಅತ್ಯಂತ ಉನ್ನತ ಮಂತ್ರಿಯಾಗಿರ್ತಕ್ಕಂಥವನಲ್ಲಿ ವಿದೇಶಾಂಗ ವ್ಯವಹಾರ, ಯುದ್ಧ ಒಪ್ಪಂದವಾಗಲಿ, ರಾಜಾಜ್ಞೆಗಳ ಪಾಲನೆಯಾಗಲಿ, ಸಲಹೆ ಅನ್ನೋದು ಈತನ ಒಂದು ಕಾರ್ಯಗಳಾಗಿ ಬರ್ತಾ ಇದ್ದಾವೆ. ಇಲ್ಲಿ ಪ್ರಮುಖವಾಗಲ್ಪಟ್ಟಿರುವಂಥ ಈ ಮಂತ್ರಿ ಮಂಡಲದಲ್ಲಿರುವಂಥ ಇನ್ನೂ ಅನೇಕ ಅಧಿಕಾರಿಗಳನ್ನು ನಾವು ನೋಡಿದಾಗ ಅವರಲ್ಲಿ ಅಮಾತ್ಯ ಕಂದಾಯ ಅಧಿಕಾರಿ ಅಂತ ಬರ್ತಾನೆ, ಕಂದಾಯ ನಿರ್ವಹಣೆ ಮಾಡ್ತಕ್ಕಂಥವ್ನು. ದಿವಿರಪತಿ ಅನ್ನಂಥವನು ಕಚೇರಿ ಅಧಿಕಾರಿ, ಮಹಾಕ್ಷಪಟ ದಾಖಲೆಗಳ ಅಧಿಕಾರಿ, ದೇಶಾಧಿಪತಿ ಘಟಕದ ಅಧಿಕಾರಿ, ರಾಷ್ಟ್ರಕೂಟ ರಾಷ್ಟ್ರದ ಅಧಿಕಾರಿ, ಭೋಗಪತಿ ಸಣ್ಣ ಘಟಕದ ಅಧಿಕಾರಿ, ಗ್ರಾಮಕೂಟ ಗ್ರಾಮಾಧಿಕಾರಿ. ಈ ರೀತಿಯಾಗಿ ಇಂಥ ಒಂದು ಮಂತ್ರಿಮಂಡಲದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಈ ಅಧಿಕಾರಿಗಳ ಮೂಲಕವಾಗಿ ಆಡಳಿತವು ಕೂಡ ಇಲ್ಲಿ ಒಂದು ವ್ಯವಸ್ಥಿತವಾಗಿ ಕ್ರಮಬದ್ಧೆಯಾಗಿ ಒಳ್ಳೆ ರೀತಿಯ ಒಂದು ಸಾಮ್ರಾಜ್ಯದ ಒಂದು ಪೋಷಣೆಯಾಗಿರ್ತಕ್ಕಂಥ ಈ ರೀತಿಯ ಒಂದು ಮಂತ್ರಿಮಂಡಲದ ಆಳ್ವಿಕೆಯನ್ನು ಕೂಡ ನಾವು ಚಾಲುಕ್ಯರ ಇತಿಹಾಸದಲ್ಲಿ ವಿಶಿಷ್ಟವಾಗಿ ಈ ರೀತಿಯಾಗಿ ಇಲ್ಲಿ ಕಾಣ್ತಾ ಇದ್ದೇವೆ. ನಂತರ ಆಡಳಿತದ ಒಂದು ವಿಭಾಗಗಳನ್ನು ಮಾಡ್ತಕ್ಕಂಥದ್ದು ಚಾಲುಕ್ಯರ ಸಾಮ್ರಾಜ್ಯ ವ್ಯಾಪಕವಾಗಿರುವಂಥದ್ದು, ವಿಸ್ತಾರವಾಗಿರ್ತಕ್ಕಂಥದ್ದಲ್ಲಿ ಯಾವ ಉತ್ತರದ ನರ್ಮದಾ ನದಿಯ ತೀರದಿಂದ ದಕ್ಷಿಣದ ಒಂದು ಪಲ್ಲವರ ರಾಜ್ಯದವರೆಗೆ, ಪಶ್ಚಿಮದ ಒಂದು ಸಮುದ್ರ ತೀರದ ಪೂರ್ವದ ಒಂದು ವೆಂಗಿ ಮಂಡಲದವರೆಗೆ ಇವರ ವ್ಯಾಪಕವಾದ ಸಾಮ್ರಾಜ್ಯದ ಆಳ್ವಿಕೆ ನಮಗೆ ಕಂಡು ಬರ್ತಾ ಇದೆ. ಅದರ ಅನ್ವಯವಾಗಿ ಈ ಎರಡನೇ ಪುಲಕೇಶಿ ಯಾವ 99,000 ಗ್ರಾಮಗಳನ್ನು ಒಳಗೊಂಡಿರ್ತಕ್ಕಂಥ 3 ಮಹಾರಾಷ್ಟ್ರಗಳ, ಅಂದರೆ 3 ಒಂದು ಬೃಹತ್ ರಾಷ್ಟ್ರಗಳ, ಕರ್ನಾಟಕ ಅನ್ನೋದು, ಮಹಾರಾಷ್ಟ್ರ ಅನ್ನೋದು, ಕೊಂಕಣ ಪ್ರದೇಶ, ಇವೆಲ್ಲವುಗಳನ್ನು ಒಳಗೊಂಡಿರ್ತಕ್ಕಂಥ ಆಳ್ವಿಕೆಯನ್ನು ಅವನು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ರೀತಿ ಈ ವಿಶಾಲವಾದ ಸಾಮ್ರಾಜ್ಯದ ಆಡಳಿತವನ್ನು ನಡೆಸುವುದಕ್ಕೋಸ್ಕರವಾಗಿ, ದಕ್ಷ ಆಡಳಿತವನ್ನು ನಿರ್ವಹಿಸುವುದಕ್ಕೋಸ್ಕರವಾಗಿ ಸಾಮ್ರಾಜ್ಯವನ್ನು ಅನೇಕ ಭಾಗಗಳಾಗಿ ವಿಂಗಡಣೆಯನ್ನು ಮಾಡಲ್ಪಟ್ಟಿರ್ತಕ್ಕಂಥದ್ದು ನಮಗೆ ಇಲ್ಲಿ ಸಿಗ್ತಾ ಇದೆ. ಅಂಥ ಆಡಳಿತದಲ್ಲಿ ಮಂಡಲ ಅನ್ನಂಥದ್ದು, ರಾಷ್ಟ್ರ ಅನ್ನಂಥದ್ದು, ನಾಡು ಅನ್ನಂಥದ್ದು, ವಿಷಯ ಅನ್ನಂಥದ್ದು ವಿಭಾಗಗಳನ್ನು ಒಳಗೊಂಡು ನಾವು ಈ ರೀತಿಯಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಅಲ್ಲಿ ಕಾಣಲ್ಪಡ್ತಾ ಇದ್ದೇವೆ. ಇಂಥ ಒಂದು ಆಡಳಿತ ವಿಭಾಗಗಳ ಮೂಲಕವಾಗಿ ಇವರ ಆಳ್ವಿಕೆಯು
ಒಂದು ಒಳ್ಳೆಯ ರೀತಿಯಾಗಿ ಇತ್ತು ಅನ್ನೋಂಥದ್ದನ್ನು ಆ ಕಾರ್ಯಚಟುವಟಿಕೆಗಳ ಮೂಲಕವಾಗಿ ಇಲ್ಲಿ ನಾವು ಕಾಣ್ತದೆ. ಇಲ್ಲಿ ಪ್ರಾಂತೀಯ ಆಡಳಿತ ಸಾಮ್ರಾಜ್ಯವನ್ನು ಒಂದು ಪ್ರಾಂತಗಳಾಗಿ ವಿಂಗಡಣೆಯನ್ನು ಮಾಡಿರ್ತಕ್ಕಂಥದ್ದು. ಲಾಟ, ನಾಸಿಕ್, ವೆಂಗಿ ಮೊದಲಾದ ಒಂದು ಪ್ರಾಂತಗಳ ರಚನೆ ಇರ್ತಕ್ಕಂಥದ್ದು ಸಿಗ್ತದೆ. ಇಂಥ ಒಂದು ಪ್ರಾಂತಗಳ ನಿರ್ವಹಣೆಯನ್ನು ಮಂಡಲಾಧಿಪತಿ ಅನ್ನಂಥವನು, ಗವರ್ನರ್ ಅಥವಾ ರಾಜ್ಯಪಾಲರು ಆಡಳಿತವನ್ನು ನಿರ್ವಹಿಸಿಕೊಂಡು ಬರ್ತಕ್ಕಂಥದ್ದು ಕಾಣ್ತಾ ಇದ್ಮೇಲೆ ಇಲ್ಲಿ ಯುವರಾಜ ಅಥವಾ ರಾಣಿಯರಿ ಈ ಒಂದು ಹುದ್ದೆ ಸಾಮಾನ್ಯವಾಗಿ ವಹಿಸ್ಕೊಂಡಿರ್ತಕ್ಕಂಥದ್ದು, ಅಧಿಕಾರವನ್ನು ವಹಿಸ್ಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ರೀತಿಯಾಗಿ ಇಲ್ಲಿ ಪ್ರಾಂತೀಯ ಎಲ್ಲ ರೀತಿಯ ಆಗುಹೋಗುಗಳ ಬಗ್ಗೆ, ಚಟುವಟಿಕೆಗಳ ಬಗ್ಗೆ, ಅದರ ಏಳ್ಗೆಯ ಬಗ್ಗೆ, ಸುಧಾರಣೆಯ ಬಗ್ಗೆ ಈ ಪ್ರಾಂತಾಧಿಕಾರಿ, ಮಂಡಲಾಧಿಪತಿ ಅನ್ನಂಥವರು ಸಮಗ್ರವಾದ ಆಳ್ವಿಕೆಯನ್ನು ಅಲ್ಲಿ ವಹಿಸಿಕೊಂಡು ಬರತಕ್ಕಂಥದ್ದನ್ನು, ಸುಧಾರಣೆಯನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಕೂಡ ಒಂದು ಪ್ರತ್ಯೇಕವಾದ ಆ ಪ್ರಾಂತೀಯ ಒಂದು ನಿರ್ವಹಣೆಗೋಸ್ಕರವಾಗಿ ಒಂದು ಸುಸಜ್ಜಿತವಾದ ಸೈನ್ಯ ಇರತಕ್ಕಂಥದ್ದು. ಇಂಥ ಒಂದು ಸೈನ್ಯ ಅವಶ್ಯಕವಾದ ಸಂದರ್ಭದಲ್ಲಿ ಅರಸನಿಗೆ ಇಲ್ಲಿ ನೆರವಾಗ್ತಕ್ಕಂಥದ್ದು ಕೂಡ ಒಂದು ಸೈನಿಕ ತುಕಡಿ ಇರತಕ್ಕಂಥದ್ದನ್ನು ಪ್ರಾಂತೀಯ ಆಡಳಿತ ವ್ಯವಸ್ಥೆಯಲ್ಲಿ ನೋಡ್ತೇವೆ. ಈ ರೀತಿ ಪ್ರಾಂತೀಯ ಮಟ್ಟದ ಆಡಳಿತ ವ್ಯವಸ್ಥೆಯು ಕೂಡ ಈ ರೀತಿಯಾಗಿ ಇಂಥ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ನಿಲುವುಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ನಂತರದಲ್ಲಿ ವಿಷಯ ಪಟ್ಟಣ, ಗ್ರಾಮಗಳ ಆಡಳಿತ ಅನ್ನೋಂಥದ್ದನ್ನು ನೋಡ್ತೇವೆ ನಾವು. ಯಾವ ಪ್ರಾಂತ ಇದೆಯಲ್ಲ ಆ ಪ್ರಾಂತವನ್ನು ಮತ್ತೆ ವಿಷಯಗಳಾಗಿ ವಿಂಗಡಣೆ ಮಾಡ್ತಕ್ಕಂಥದ್ದಲ್ಲಿ ಅದರ ಅಧಿಕಾರಿಯನ್ನು ವಿಷಯಪತಿ ಅಂತ ಇಲ್ಲಿ ಕರೆಯಲ್ಪಡ್ತದೆ. ನಾವು ಅಂಥ ವಿಷಯವನ್ನು ಮತ್ತೆ ಇಲ್ಲಿ ಪಟ್ಟಣಗಳಾಗಿ ವಿಂಗಡಣೆ ಮಾಡ್ತಕ್ಕಂಥದ್ದು. ಅಂಥ ಪಟ್ಟಣಗಳ ಆಡಳಿತವನ್ನು ಮಹಾಜನರು ಅಥವಾ ಪಟ್ಟಣ ಸ್ವಾಮಿ ಅನ್ನೋಂಥವನು ಅಲ್ಲಿ ನೋಡಿಕೊಂಡು ಬರ್ತಾ ಇದ್ದಾನೆ. ಹೀಗೆ ಪ್ರಾಂತೀಯ ಆಡಳಿತವನ್ನು ಈ ರೀತಿ ಯಾವ ವಿಷಯ ಮತ್ತು ಪಟ್ಟಣ ಅನ್ನೋದನ್ನು ವಿಭಜನೆಯನ್ನು ಮಾಡಿಕೊಂಡು ಅಲ್ಲಿ ಕೂಡ ಈ ಆಡಳಿತ ಅನ್ನೋದನ್ನು ಸುಧಾರಣೆಗಳ ಮೂಲಕವಾಗಿ ಮಾಡ್ತಕ್ಕಂಥದ್ದನ್ನು ನಾವು ಚಾಲಕರ ಆಳ್ವಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಕೊನೆಗೆ ಅಲ್ಲಿ ಗ್ರಾಮ ಆಡಳಿತ ಬರ್ತಾ ಇದೆ. ಇದನ್ನು ಆಡಳಿತದ ಒಂದು ಕೊನೆಯ ಅತ್ಯಂತ ಚಿಕ್ಕ ಘಟಕ ಅಂತ ಕರಿತಾವೆ ನಾವು. ಆಡಳಿತದ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಗಾವುಂಡ ಅನ್ನಂಥವನು ಗ್ರಾಮದ ಮುಖ್ಯಸ್ಥನಾಗಿರ್ತಕ್ಕಂಥದ್ದು, ಅಧಿಕಾರಿಯಾಗಿರ್ತಕ್ಕಂಥವನು. ಇಲ್ಲಿ ಗ್ರಾಮ ಸಭೆಯನ್ನು ಕರೆಯಲ್ಪಟ್ಟು ಅದರ ಮೂಲಕವಾಗಿ ಎಲ್ಲ ರೀತಿಯ ಗ್ರಾಮದ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು, ಗ್ರಾಮದ ಒಂದು ಅಭಿವೃದ್ಧಿಯನ್ನು ಕೈಗೊಳ್ತಕ್ಕಂಥದ್ದನ್ನು ಈ ಗ್ರಾಮ ಸಭೆಯ ಮೂಲಕವಾಗಿ ಆ ಗಾವುಂಡನಂತವನು ನಿರ್ವಹಿಸಿಕೊಂಡು ಬರ್ತಾ ಇದ್ದಾನೆ. ಇಲ್ಲಿ ಯಾವ ತೆರಿಗೆ ಇರ್ಬೋದು, ತೆರಿಗೆ ವಸೂಲಿ, ಲೆಕ್ಕಪತ್ರಗಳಿರ್ಬೋದು ಅಥವಾ ಗ್ರಾಮದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಆ ಗಾವುಂಡನ ಒಂದು ಪ್ರಮುಖ ಕರ್ತವ್ಯಗಳು ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಗ್ರಾಮ ನೈರ್ಮಲ್ಯೀಕರಣ ಅನ್ನೋಂಥದ್ದು ಕೂಡ ಪ್ರಧಾನವಾಗಿರ್ತಕ್ಕಂಥ ಕರ್ತವ್ಯ ಅನ್ನೋದು ಯಾವ ಗ್ರಾಮ ಆಡಳಿತ ವ್ಯವಸ್ಥೆಯಲ್ಲಿ ಕಾಣ್ತಾ ಇದ್ದೇವೆ. ನಂತರ ನ್ಯಾಯಾಡಳಿತ ಅನ್ನೋಂಥದ್ದಲ್ಲಿ ಪ್ರಮುಖವಾಗಿ ಯಾವ ಅರಸ ಮತ್ತು ಅವನ ಮಂತ್ರಿ ಮಂಡಲದ ನಿರ್ವಹಣೆಯಲ್ಲಿ ಒಂದು ನ್ಯಾಯ ನಿರ್ಣಯ ಆಡಳಿತ ವ್ಯವಸ್ಥೆ ಕೂಡ ಇಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಅರಸನೆಯಲ್ಲಿ ಸರ್ವೋನ್ನತ ನ್ಯಾಯಾಧೀಶನಾಗಿರ್ತಕ್ಕಂಥದ್ದು, ಅಂತಿಮ ತೀರ್ಪುದಾರನಾಗಿರ್ತಕ್ಕಂಥದ್ದು, ಹೊಣೆಗಾರನಾಗಿರ್ತಕ್ಕಂಥದ್ದು. ನ್ಯಾಯ ನೀಡುವಲ್ಲಿ, ನ್ಯಾಯ ತೀರ್ಮಾನಿಸುವಲ್ಲಿ ಹಿರಿಯ ಅಧಿಕಾರಿಗಳಿಂದ ಸಲಹೆ ಸೂಚನೆಗಳನ್ನು ಪಡ್ಕೊಳ್ತಿರ್ತಕ್ಕಂಥದ್ದು. ಅವುಗಳನ್ನು ಚರ್ಚಿಸಿ ಇತ್ಯರ್ಥಗೊಳಿಸಿ ಅಲ್ಲಿ ತಕ್ಕದಾದ ಒಂದು ಶಿಕ್ಷೆಗಳನ್ನು ಪಡ್ತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ಈ ಚಾಲುಕ್ಯರ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಧರ್ಮಶಾಸ್ತ್ರಗಳ ಪ್ರಕಾರವಾಗಿ ನ್ಯಾಯ ಅನ್ನೋದು ಇಲ್ಲಿ ತೀರ್ಮಾನವಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅಪರಾಧಿಗಳಿಗೆ ಯಾವುದೇ ರೀತಿಯಾಗಿರುವಂಥ ಒಂದು ಕಠಿಣ ಶಿಕ್ಷೆಗಳು ಇದ್ದಿರಲಿಲ್ಲ ಅನ್ನೋದು ಕೂಡ ನಮಗೆ ತಿಳಿಯಲ್ಪಡ್ತಾ ಇವೆ. ಅಲ್ಲಿ ಪ್ರಮುಖವಾದ ಶಿಕ್ಷೆಗಳಂತಂದರೆ ದಂಡ ವಸೂಲಿ ಮಾಡ್ತಕ್ಕಂಥದ್ದು, ಆಸ್ತಿಯನ್ನು ಮುಟ್ಟಿಗೋಲಾಗ್ತಕ್ಕಂಥದ್ದು, ಗಡಿಪಾರು ಅನ್ನೋಂಥ ಒಂದು ಈ ರೀತಿಯಾಗಿರುವಂಥ ಶಿಕ್ಷೆಗಳು ಅಲ್ಲಿ ಇರತಕ್ಕಂಥವುಗಳಾಗಿದ್ವು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ರೀತಿ ನ್ಯಾಯ ಅಂದರೆ ಯಾವುದೇ ರೀತಿಯಾಗಿ ಸಮಾಜದಲ್ಲಿ ಅಹಿತಕರಗಳ ಘಟನೆಗಳು ಸಂಭವಿಸಬಾರ್ದು, ಯಾವುದೇ ರೀತಿಯಾಗಿರುವಂಥ ಕೊಲೆ, ಸುಲಿಗೆ, ದರೋಡೆಗಳಾಗಬಾರ್ದು ಅನ್ನೋದನ್ನು ತಪ್ಪಿಸುವುದಕ್ಕೋಸ್ಕರವಾಗಿ ಈ ನ್ಯಾಯಾಡಳಿತ ಅನ್ನೋದು ಕೂಡ ಇಲ್ಲಿ ಸಮ್ಮತವಾದ ಒಂದು ಸಂಘಟನಾತ್ಮಕ ನಿರ್ವಹಣೆಯನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಕೊನೆಯದಾಗಿ ಸೈನ್ಯಾಡಳಿತ ಅನ್ನೋಂಥದ್ದಲ್ಲಿ ಯಾವ ಈ ಪ್ರಮುಖವಾಗಲ್ಪಟ್ಟಿರುವಂಥ ಚಾಲುಕ್ಯರು ಅತ್ಯಂತ ಪ್ರಬಲವಾದ ಒಂದು ಸಮರ್ಥವಾದ ಸೈನಿಕ ಬಲವನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದನ್ನು ಕರ್ನಾಟಕ ಬಲ ಅಂತ ಅವರು ಕರೆಯಲ್ಪಡ್ತಾರೆ. ಯಾವ ಅವರ ಸಪ್ತಾಂಗಗಳಲ್ಲಿ
ಒಂದು ಸೈನಿಕತೆಗೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಸಿಗ್ತಾ ಇದೆ ಇಲ್ಲಿ. ಅಂಥ ಒಂದು ಸೈನಿಕ ಪಡೆಯು ಗಜಪಡೆಯನ್ನು, ಅಶ್ವಪಡೆಯನ್ನು, ಕಾಲ್ಪಡೆಯನ್ನು, ರಥಪಡೆಯನ್ನು, ನಂತರ ಒಂಟಿ ಪಡೆಯನ್ನು, ಈ ರೀತಿಯಾಗಿ ಇಂಥ ಒಂದು ಈ ಎಲ್ಲ ಒಂದು ನಿಲುವುಗಳ ಮೂಲಕವಾಗಿ ಸೈನಿಕ ಕಾರ್ಯಾಚರಣೆಯನ್ನು ಒಳಗೊಂಡಿರ್ತಕ್ಕಂಥದ್ದು ನಮಗೆ ಸಿಗ್ತಾ ಇದೆ. ಅಂದರೆ ಚದುರಂಗ ಬಲಗಳಿಂದ ಕೂಡಲ್ಪಟ್ಟಿರ್ತಕ್ಕಂಥ ಸೈನಿಕ ವ್ಯವಸ್ಥೆ ಇತ್ತು ಅನ್ನೋದು ಇಲ್ಲಿ ಇವುಗಳ ಮುಖಾಂತರವಾಗಿ ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಯಾವ ಬೃಹತ್ ನೌಕಾದಳವು ಕೂಡ ಇಲ್ಲಿ ಹೊಂದಿದ್ರು ಅನ್ನೋದನ್ನು ಐಹೊಳೆಯ ಒಂದು ಶಾಸನ ಉಲ್ಲೇಖದಲ್ಲಿ ನಮಗೆ ಸಿಗ್ತಾ ಇದ್ದೇವೆ. ಅಂದರೆ ಈ ನೌಕಾ ಪಡೆಯುವ ನೌಕಾದಳವು ಕೂಡ ಅವರಿಗೆ ಒಂದು ಪ್ರಮುಖವಾಗಿ ಬಳಕೆಯಲ್ಲಿತ್ತು, ಅದು ಕೂಡ ಅವರಿಗೆ ಮನವರಿಕೆಯಲ್ಲಿ ಇರ್ತಕ್ಕಂಥದ್ದನ್ನು ಅನ್ನೋದನ್ನು ನಾವು ಆ ಶಾಸನದ ಅಡಿಯಲ್ಲಿ ಸಿಗ್ತಕ್ಕಂಥದ್ದನ್ನು ನೋಡಿದಾಗ ಕಂಡು ಬರ್ತಾರೆ. ನಂತರದಲ್ಲಿ ಇವರು ಬೃಹತ್ವಾಗಿರ್ತಕ್ಕಂಥ ಒಂದು ಕೋಟೆಯನ್ನು ಹೊಂದಿರತಕ್ಕಂಥದ್ದು. ಆ ಕೋಟೆಯ ವ್ಯವಸ್ಥೆಯನ್ನು ನೋಡಿಕೊಳ್ಳುವುದಕ್ಕೋಸ್ಕರವಾಗಿ ಒಂದು ದುರ್ಗಪತಿ ಅನ್ನುವಂಥ ಅಧಿಕಾರಿಯನ್ನು ಕೂಡ ಇಲ್ಲಿ ನೇಮಕಾತಿ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಅಂದರೆ ಈ ರೀತಿಯ ಒಂದು ಕೋಟೆ, ಆ ಕೋಟೆಯ ಒಳಗಡೆ ಎಲ್ಲ ರೀತಿಯ ಸೈನಿಕ ಕಾರ್ಯಾಚರಣೆ ವ್ಯವಸ್ಥೆ ಇರತಕ್ಕಂಥದ್ದು. ಅಂಥ ಸೈನಿಕ ಕಾರ್ಯಾಚರಣೆಯ ಮೂಲಕವಾಗಿ ಇವರು ಈ ರೀತಿಯ ಒಂದು ಸುವ್ಯವಸ್ಥಿತವಾದ ಸಂಘಟನಾತ್ಮಕವಾಗಿರ್ತಕ್ಕಂಥ ಆಡಳಿತದಲ್ಲಿ ಒಳ್ಳೆಯ ರೀತಿಯಾಗಿರುವಂಥ ಒಂದು ನಿಲುವಿನ ಜಾಣ್ಮೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ರೀತಿಯ ಅಂಶಗಳ ಮೂಲಕವಾಗಿ ಇವರ ಆಡಳಿತವು ಕೂಡ ಒಳ್ಳೆಯ ರೀತಿಯಾಗಿತ್ತು ಅನ್ನೋದನ್ನೇ ಇವೆಲ್ಲವುಗಳ ಮೂಲಕವಾಗಿ ನಾವು ಪ್ರಮುಖವಾಗಿ ಈ ರೀತಿ ಅವರ ಆಡಳಿತ ಪದ್ಧತಿ, ಆಡಳಿತ ವ್ಯವಸ್ಥೆಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಂತರಲ್ಲಿ ಕಂದಾಯ ಆಡಳಿತ ವ್ಯವಸ್ಥೆ ಅನ್ನುತ್ತದೆ ರೆವಿನ್ಯೂ ಅಡ್ಮಿನಿಸ್ಟ್ರೇಟಿವ್. ಯಾವ ಇವರು ಕೂಡ ಕೃಷಿಕರಾಗಿರ್ತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆ ಒಂದು ರೈತ ಅವಲಂಬನೆಯ ಜೀವನವನ್ನು ಮಾಡಿರ್ತಕ್ಕಂಥದ್ದನ್ನು ಈ ಚಾಲುಕ್ಯರ ಇತಿಹಾಸದಲ್ಲಿ ನಾವು ಕಾಣ್ತದೆ. ಫಲವತ್ತಾದ ಭೂಮಿ ಇದೆ, ಫಲವತ್ತಾದ ಬೆಳೆಗಳಿದ್ದಾವೆ, ಈ ರೀತಿಯಾಗಿ ಒಳ್ಳೆಯ ಉತ್ಪಾದನೆಯಲ್ಲಿ ಬರ್ತಕ್ಕಂಥದ್ದು. ಇಂಥ ಒಂದು ಯಾವ ರಾಜ್ಯದ ಮೂಲ ಆದಾಯ ಈ ಭೂ ಸಂಪತ್ತು ಅನ್ನೋದು, ಭೂ ಆದಾಯವೇ ರಾಜ್ಯದ ಮೂಲ ಆದಾಯವಾಗಿ ಬರ್ತಕ್ಕಂಥದ್ದನ್ನು. ಅಂದರೆ ಇಲ್ಲಿ 1/6 ಒಂದು ತೆರಿಗೆಯನ್ನು ಭೂ ಆದಾಯವಾಗಿ ವಸೂಲಿಯನ್ನು ಮಾಡ್ತಕ್ಕಂಥದ್ದು. ನಂತರ ಅರಣ್ಯಗಳ ಮೇಲೆ, ನಂತರ ವೃತ್ತಿಗಳ ಮೇಲೆ, ನಂತರದಲ್ಲಿ ಯಾವ ಈ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ವಹಿವಾಟಿಕೆಗಳ ಮೇಲೆ ತೆರಿಗೆಗಳನ್ನು ಹೇರಲ್ಪಟ್ಟು ಇಲ್ಲಿಯೂ ಕೂಡ ಒಂದು ರಾಜ್ಯದ ಆದಾಯ ಅನ್ನೋದು ಒಳ್ಳೆಯ ರೀತಿಯ ನಿಲುವಿನಲ್ಲಿ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ರಾಜ್ಯದ ಖಜಾನೆಯನ್ನು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಇವರ ಒಂದು ಭೂಕಂದಾಯ ಆಡಳಿತ ವ್ಯವಸ್ಥೆಯು ಕೂಡ ಈ ರೀತಿ ಎಲ್ಲ ಒಂದು ಆದಾಯ ಅನ್ನೋದನ್ನು ಯಾವ ಕೊನೆಗೆ ಇದನ್ನು ಕೂಡಿಟ್ಟಿರ್ತಕ್ಕಂಥ ರಾಜ್ಯ ಬೊಕ್ಕಸದಲ್ಲಿರುವಂಥ ಸಂದಾಯವಾದ ಹಣವನ್ನು ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ, ಕ್ಷಾಮದ ಪರಿಸ್ಥಿತಿಯಲ್ಲಿ, ಅಥವಾ ಸೈನಿಕ ಕಾರ್ಯಾಚರಣೆಯ ಸಂದರ್ಭದಲ್ಲಿ, ಅಥವಾ ರೋಗ ರುಜಿನಗಳು ಉಂಟಾಗಿದ್ದಂಥ ಸಂದರ್ಭದಲ್ಲಿ ಆ ಒಂದು ಹಣವನ್ನು ಇಲ್ಲಿ ಖರ್ಚು ಮಾಡ್ತಕ್ಕಂಥದ್ದು ಇತ್ತು ಅನ್ನೋಂಥದ್ದು ಕೂಡ ಇವರಲ್ಲಿ ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿ ಇಂಥ ಒಂದು ಆಡಳಿತ ವ್ಯವಸ್ಥೆ ಅನ್ನೋದು ಚಾಲುಕ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಇವೆಲ್ಲವುಗಳ ಮೂಲಕವಾಗಿ ಒಂದು ಸಂಘಟನಾತ್ಮಕವಾಗಿ ಇರ್ತಕ್ಕಂಥದ್ದಿತ್ತು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ.